ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧರ್ಮಸ್ಥಳದಲ್ಲಿರುವಂತಹ ಬಂಗ್ಲೆಗುಡ್ಡ ಕಳೆದ ವರ್ಷ ಬುರುಡೆ ಕಥೆಯಿಂದ ಭಾರೀ ಸದ್ದು ಮಾಡಿತ್ತು. ಅಲ್ಲಿ ನೂರಾರು ಶವ ಹೂತಾಕಲಾಗಿದೆ ಎನ್ನುವಂತಹ ಆರೋಪ ದೊಡ್ಡ ಸದ್ದು ಮಾಡಿತ್ತು. ಎಸ್ಐಟಿ ಕೂಡ ಅಖಾಡಕ್ಕಿಳಿದು ಹಲವು ಪಾಯಿಂಟ್ ಗುರುತಿಸಿ ಶೋಧ ಕೂಡ ನಡೆಸಿತ್ತು. ಬುರುಡೆ ಪ್ರಕರಣ ಮುಗಿದು ಹೋಯಿತು ಅಂತ ಹೇಳುವಾಗಲೇ ಈಗ ಮತ್ತೆ ಸದ್ದು ಮಾಡ್ತಾ ಇದೆ. ಧರ್ಮಸ್ಥಳ ಬುರುಡೆ ಹೂತಿಟ್ಟ ಕೇಸ್ಗೆ ಮರುಜೀವ. ಬಂಗ್ಲೆಗುಡ್ಡಕ್ಕೆ ಮತ್ತೆ ಎಸ್ಐಟಿ ಎಂಟ್ರಿ, ಘಟನೆ ಮರು ಸೃಷ್ಟಿ. ಚಿನ್ನಯ್ಯ ಅಲಿಯಾಸ್ ಮಾಸ್ಕ್ ಮ್ಯಾನ್ ಧರ್ಮಸ್ಥಳ ಅಲ್ಲದೆ ದೇಶ ವಿದೇಶದಲ್ಲೂ ಸದ್ದು ಮಾಡಿದ್ದ ಈತ ಸುದ್ದಿಯಾಗಿದ್ದು, ಸದ್ದು ಮಾಡೋಕೆ ಕಾರಣವಾಗಿದ್ದು ಒಂದೇ ಒಂದು ಬುರುಡೆ. ಧರ್ಮಸ್ಥಳ ಸುತ್ತಮುತ್ತ ನೂರಾರು ಶವಗಳನ್ನ ತಾನು ಹೂತಿಟ್ಟಿದ್ದಾಗಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿದ್ದ. ಈ ಬಗ್ಗೆ ತನಿಖೆ ನಡೆಸೋದಕ್ಕೆ ಸರ್ಕಾರ ಎಸ್ಐಟಿ ರಚಿಸಿತ್ತು. ಮಾಸ್ಕ್ ಮ್ಯಾನ್ ಹೇಳಿದ ಕಡಿಯಲ್ಲಿ ಅಗೆಯಲಾಗಿತ್ತು. ಸದ್ಯ ಅಗೆತ ನಿಂತಿದ್ದು ಎಸ್ಐಟಿ ಅಂತಿಮ ಹಂತದ ತನಿಖೆ ಮಾಡ್ತಾ ಇದೆ. ಹೀಗಿರುವಾಗಲೇ ಧರ್ಮಸ್ಥಳದ ಬಂಗ್ಲೆಗುಡ್ಡಕ್ಕೆ ಮತ್ತೆ ಎಸ್ಐಟಿ ಆಗಮಿಸಿದೆ. ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರುವ ಬಂಗ್ಲೆಗುಡ್ಡದಲ್ಲಿ ಕಾರ್ಯಾಚರಣೆ ನಡೆಸಿದೆ. ಬೆಂಗಳೂರಿನಿಂದ ಆಗಮಿಸಿದ್ದ ಎಫ್ಎಸ್ಎಲ್ ತಂಡ ಸೋಕೋ ತಂಡದೊಂದಿಗೆ ಎಸ್ಐಟಿ ಅಧಿಕಾರಿಗಳು 4 ರಿಂದ 5 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದ್ರು. ಎಸ್ಐಟಿ ತಂಡ ಮತ್ತೆ ಧರ್ಮಸ್ಥಳಕ್ಕೆ ಬಂದಿರೋದಕ್ಕೆ ಕಾರಣವಿದೆ. ಚಿನ್ನಯ್ಯ ಎಂಬಾತ ಹಿಂದೆ ಒಂದು ಬುರುಡೆ ತಂದಿದ್ದ. ಅದನ್ನ ಬೆಳ್ತಂಗಡಿ ಜಡ್ಜ್ ಎದುರಿಗಿಟ್ಟು ನಾನೇ ಇದನ್ನ ಹೂತಿದ್ದೆ ಎಂದಿದ್ದ. ಈ ಬಗ್ಗೆ ತನಿಖೆ ಮಾಡಿ ಅಂತ ಬೆಳ್ತಂಗಡಿ ಕೋರ್ಟ್ ಸೂಚಿಸಿತ್ತು. ಕೋರ್ಟ್ ಸೂಚನೆ ಬಳಿಕ ಸರ್ಕಾರ ತನಿಖೆಗೆ ಆದೇಶಿಸಿತ್ತು. ಎಸ್ಐಟಿ ತನಿಖೆಯಲ್ಲಿ ಗಿರೀಶ್ ಮಟ್ಟಣ್ಣನವರ್ ಸೂಚನೆ ಮೇರೆಗೆ ಮೃತ ಸೌಜನ್ಯ ಮಾವ ವಿಠ್ಠಲಗೌಡ ಬುರುಡೆ ತಂದಿದ್ದು ಗೊತ್ತಾಗಿತ್ತು. ಅಷ್ಟಕ್ಕೂ ವಿಠ್ಠಲಗೌಡ ಪ್ರದೀಪ ಕುಲಾಲ್ ಎಂಬಾತ ಹೋಗಿ ಆ ಬುರುಡೆ ತಂದಿದ್ದರು. ವಿಠ್ಠಲಗೌಡ ಬುರುಡೆ ಹೊರತೆಗೆದ್ರೆ ಪ್ರದೀಪ ವಿಡಿಯೋ ಮಾಡಿದ್ದ. ಆ ಬುರುಡೆಯನ್ನ ವಿಧಿ ವಿಜ್ಞಾನ ತಂಡ ಕೂಡ ಪರಿಶೀಲನೆ ಮಾಡಿತ್ತು. ಅದರ ವಿಚಾರವಾಗಿ ಇನ್ನಷ್ಟು ಸಂಗ್ರಹಿಸುವುದಕ್ಕೆ ಎಸ್ಐಟಿ ಎಂಟ್ರಿ ಆಗಿದೆ. ಪ್ರದೀಪ ಕುಲಾಲ್ನನ್ನ ಕರೆದುಕೊಂಡು ಬಂದಿದ್ದ ಎಸ್ಐಟಿ ಬುರುಡೆಯನ್ನ ಹೊರತೆಗೆಯುವಂತೆ ಮರು ಚಿತ್ರೀಕರಣ ಮಾಡಿಕೊಂಡಿದೆ ಎನ್ನಲಾಗ್ತಿದೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಮತ್ತೆ ಬಂಗ್ಲೆಗುಡ್ಡಗೆ ಎಂಟ್ರಿ ಕೊಟ್ಟಿದೆ. ಎಫ್ಎಸ್ಎಲ್ ಮತ್ತು ಸೋಕೋ ತಂಡದೊಂದಿಗೆ ಎಂಟ್ರಿ ಕೊಟ್ಟ ಎಸ್ಐಟಿ ಅಧಿಕಾರಿ ಸಿಬ್ಬಂದಿಗಳು ಒಳಗಡೆ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ವಿಠ್ಠಲಗೌಡ ಬುರುಡೆಯನ್ನ ತೆಗೆಯೋದನ್ನ ಪ್ರದೀಪ್ ಕುಲಾಲ್ ವಿಡಿಯೋ ಮಾಡಿದ್ದ. ಅದರ ಮರುಸೃಷ್ಟಿಗೆ ಬಂದು ಎಫ್ಎಸ್ಎಲ್ ಅಧಿಕಾರಿಗಳು ಮರುಸೃಷ್ಟಿ ಮಾಡಿದ್ದಾರೆ, ಮತ್ತೆ ಅದನ್ನ ಮಹಜರ್ ಕೂಡ ಮಾಡಿದ್ದಾರೆ. ಅಂದು ಬುರುಡೆಯನ್ನ ಹೊರತೆಗೆದ ಮರು ಚಿತ್ರೀಕರಣ ಮಾಡಿ ಮತ್ತೆ ಮಹಜರು ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಹಲವು ತಿಂಗಳುಗಳ ಬಳಿಕ ಧರ್ಮಸ್ಥಳ ಬುರುಡೆ ಪ್ರಕರಣ ಮತ್ತೆ ಸದ್ದು ಮಾಡಿದೆ. ಇವತ್ತಿನ ಕಾರ್ಯಾಚರಣೆ ಘಟನೆಯ ಮರುಸೃಷ್ಟಿಗೆ ಮಾತ್ರ ಸೀಮಿತವಾಗುತ್ತಾ ಅಥವಾ ಸಾಕ್ಷಿ ಸಂಗ್ರಹದ ಭಾಗ ಮತ್ತೆ ಮುಂದುವರಿಯುತ್ತಾ ಕಾದು ನೋಡಬೇಕಿದೆ. ಪೃಥ್ವಿರಾಜ್ ಬೊಮ್ಮನಕೆರೆ, ಟಿವಿ9 ಮಂಗಳೂರು.